ಇದು ಅಷ್ಟೇ ಅಲ್ದ ನಿಮ್ಗೆ ಈ ಅದು ಸುಮಾರು ಒಂದ್ 30-40 ಹಸುಗಳನ್ನು ಸಾಕಿದ್ರೆ ಅಂತ ಹೇಳ್ಬೋದು. ನಿಮ್ಗೆ ಅದರಿಂದ ಸಗಣಿ ಗೊಬ್ಬರ, ಸಗಣಿಯಿಂದ ಇದನ್ನೆಲ್ಲ ತಯಾರು ಮಾಡ್ತೀರಾ. ಇನ್ನು ವೇಸ್ಟ್ ಇನ್ನು ಕೆಲವು ಉಳಿದಿರ್ತೈತಲ್ಲ, ಆ ಉಳಿದಿರೋದನ್ನ ಸದಿ ಸೊಪ್ಪು ಅದು ಇದು ನಿಮ್ ಕಡೆ ಏನು ಇದು ಸಿಗ್ತದಲ್ಲ, ಅದನ್ನ ತಗೊಂಬಂದು ನೀವು ಅದನ್ನ ತಯಾರು ಮಾಡಿದ್ರೆ ಬೇರೆ ಕಡೆನೂ ಕಲೆಕ್ಟ್ ಮಾಡ್ಬೋದು ನೀವು. ತಿಪ್ಪೆ ಗೊಬ್ಬರಗಳು ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಹಿಂಗ ರೋ ಮೆಥಡ್ನಾಗ ಅದನ್ನ ಹಾಕಿ ನೆರಳಿನಲ್ಲಿ ಇದು ಮಾಡಿ ಅದಕ್ಕ ಗೋ ಕೃಪಾಮೃತ ಅಂತ ಬರ್ತದೆ, ಅಂದ್ರೆ ಆಕಳದ ಮಜ್ಜಿಗೆ ಅಂತ ಬರ್ತದ. ಮಜ್ಜಿಗೆ ಮತ್ತೆ ಬೆಲ್ಲ ಇವೆರಡೂನು ಉಪಯೋಗ ಮಾಡಿ ಅದಕ್ಕ ಬ್ಯಾರೆಲ್ ನ ಕಲಸಿ 7 days ಅದನ್ನ ತಿರುಗಿಸಿ ಅದಕ್ಕೆ ಒಂದು ಕಲ್ಚರ್ ಸಿಗ್ತದೆ, ಗೋಕುಳು ಬರ್ತದೆ. ಅದನ್ನ 1-2 ಲೀಟರ್ ಅದಕ್ಕೆ ಹಾಕಿ ನೀವು ಅದನ್ನ ಡೆವಲಪ್ ಮಾಡಿ ಬೆಳೆಸಿದ್ರಿ, ಅದಕ್ಕೆ ಹಾಕಿದ್ರಿ ಅಂದ್ರೆ ನೀವು ಎರೆಹುಳ ತಂದ್ ಬಿಡ್ಬೇಕಾಗಿಲ್ಲ, ಆಟೋಮೆಟಿಕ್ ತಾನೇ ಡೆವಲಪ್ ಆಗ್ತದೆ. ಭೂಮಿ ಒಳಗಿಂದ ಎರೆಹುಳಗಳು ಬಂದು ಅದು ಡೆವಲಪ್ ಆಗಕ್ಕೆ ಅಲ್ಲಿಂದ ಜೀವಾಮೃತ ಮಾಡುದು, ಗೋ ಕೃಪಾಮೃತ ಮಾಡಿ ಅದಕ್ಕೆಲ್ಲ ವ್ಯಾಲ್ಯೂ ಎನ್ರಿಚ್ ಮಾಡುದು, ಅದನ್ನ ಗೊಬ್ಬರನ ಮಾಡಿ ಒಂದ್ 2.5-3 ತಿಂಗಳದಾಗ ನಿಮ್ದು ಈಗ ತಿಪ್ಪಿ ಹೋಗಿತಾರಲ್ಲ ಹಂಗ ಹೋಗಿಲ್ಲ ಅಂತ ಇದು ನಾವ್ ಹೇಳಿದ ಮೆಥಡ್ನಾಗ ನೆರಳಿನಲ್ಲೇ ಇದನ್ನ ಡೆವಲಪ್ ಮಾಡಿದ್ರೆ ಒಂದ್ಸಲ ಮಾಡಿದ್ರಿ ನೆರಳಿನಲ್ಲೇ ಡೆವಲಪ್ ಮಾಡಿದ್ರೆ ಅದು ಏನಾಗ್ತದ ಅಂದ್ರೆ ನಿಮ್ಗೆ ಪರ್ ಕೆಜಿ 8-10 ರೂಪಾಯಿಗೆ ಹೋಗಕ್ ಶುರು ಮಾಡಿದೆ. ಹಂಗ ಈಗ ಹೊರಗಡೆ 15 ರೂಪಾಯಿ 20 ರೂಪಾಯಿ ಎಲ್ಲ ಸಿಗ. ಇವೆಲ್ಲ ಏನದ ಅಂದ್ರ ಟೆರೆಸ್ ಗಾರ್ಡನ್ ಮತ್ ಸಿಟಿ ಒಳಗೆಲ್ಲಾನು ಮನಿ ಮುಂದೆ ಫ್ರಂಟ್ ಸೈಡ್ ಅವ್ರಿಗೆ ಎಲ್ಲಿಂದ ಸಗಣಿ ಸಿಗ್ತೈತಿ, ಗೊಬ್ಬರ ಇಲ್ಲ ಸಗಣಿ ಇಲ್ಲ ಅಂತದನ್ನ ಅವರು ಅದನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಾಗ್ತದೆ. ಅವಾಗ ನೀವು 10-15 ರೂಪೀಸ್ ಮಟ್ಟ ಅದನ್ನ ಸೇಲ್ ಮಾಡ್ಬೋದು. ಒಂದ್ ಟ್ರ್ಯಾಕ್ಟರ್ ಗೊಬ್ಬರಕ್ಕೆ 400 ರೂಪಾಯಿ ಹಂಗೆ ಕೊಟ್ರೆ 400 ರೂಪಾಯಿ ಹೋಗ್ತದೆ, 400 ರೂಪಾಯಿ ಹೋಗ್ತದೆ. ಅದು ಸುಮಾರು 3 ಟನ್ ಇರ್ತದ ಏನ್ರಿ. ಅದು ನಮ್ಗೆ ಈ ವರ್ಮಿ ಕಂಪೋಸ್ಟ್ ಆಗಿ ಇದು ಕನ್ವರ್ಟ್ ಆತಂದ್ರೆ 1500 kg ಸಿಗ್ತದೆ ನಮಗೆ. 1500 kg ಆದ್ರೆ ಎವ್ರಿ ಪರ್ ಕೆಜಿಗೆ 10 ರೂಪೀಸ್ ಇಟ್ಕೊಡ್ರಿ, ಎಷ್ಟಾಯ್ತು? 15,000 ರೂಪಾಯಿ ನಿಮ್ಗೆ ಇದ್ರೊಳಗೆ ಸಿಗ್ತೈತಿ. ಒಂದು ಟ್ರ್ಯಾಕ್ಟರ್ ಲೋಡ್ ಕಂಪನಿ ಇದ್ರಾಗ ಈ ಕಂಪೋಸ್ಟ್ ಇದ್ರೊಳಗ ಅದನ್ನ ತೆಗಿಬಹುದು ನೀವು. ಅದನ್ನ ಇದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಈ ಕೃಷಿ ಇಲಾಖೆ ಅವರು ಎಲ್ಲ ಅದನ್ನ ಕಲೆಕ್ಟ್ ಮಾಡಿ ಅದನ್ನ ಸೇಲ್ ಮಾಡ್ತಾರೆ. 50 kg ಬ್ಯಾಗ್ ಮಾಡಿದ್ರೆ ಇಂಥಲ್ಲಿ ಸಿಗ್ತದೆ ಅಂದ್ರೆ ಸಾಕು. ಬೆನ್ನತ್ತಿ ಜನ ನಿಮ್ ಕಡೆ ಶಿರ್ಸಿ ಸಿದ್ದಾಪುರ ಈ ಸಡೆ ಆ ಕಡೆ ಹಸುಗಳು ಜಾಸ್ತಿ ಸಿಗಂಗಿಲ್ಲ, ಸಗಣಿ ಸಿಗಂಗಿಲ್ಲ ಅವ್ರಿಗೆ. ಮಲೆನಾಡು ಗಿಡ್ಡ ಇರ್ತದೆ 1-2 ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಹಂಗಾಗಿ ನೀವು ಅದನ್ನ ಡೆವಲಪ್ ಮಾಡಿದ್ರೆ ಅವ್ರು ನಿಮ್ಗೆ ಇಂಥ ಸಿಗ್ತದೆ ಅಂದ್ರೆ ಸಾಕು, ಅಲ್ಲಿಗೆ ಡೆಫಿನೆಟ್ಲಿ ಅವರು ನಿಮ್ಗ ರೀಚ್ ಮಾಡ್ತಾರೆ ಅವ್ರು. ಏನ್ರಿ ನೀವು ಅಂತವ್ರಿಗೆ ಹೋಲ್ಸೇಲ್ ಆಗಿ ತೊಗೊಳಕ್ ಬಂದವ್ರಿಗೆ ನೀವು ಅಲ್ಲಿ 12 ರೂಪಾಯಿ ಕೊಡೋ ಬದ್ಲಿ 10 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡೋ ಬದ್ಲಿ ಇನ್ನೊಂದ್ 2 ರೂಪಾಯಿ ಕಡಿಮೆ ಮಾಡ್ರಿ. ಲಾಸ್ ಇಲ್ಲಲ್ಲ ನಿಮಗ್. ಮಾರ್ಕೆಟ್ ಆಟೋಮೆಟಿಕ್ ಇಂತಲ್ಲಿ ಸಿಗ್ತದಂತ ಅವ್ರು ಮತ್ತೆ 10 ಮಂದಿಗೆ ಹೇಳ್ತಾರೆ. ನೀವು ಅಡ್ಡಾಡಿ ಮಾರೋದೇ ಬೇಕಾಗಿಲ್ಲ. ಆಮೇಲೆ ನಿಮ್ಗೆ ಸದೆ ಸೊಪ್ಪು ಅದು ಇದು ವೇಸ್ಟ್ ಮೆಟೀರಿಯಲ್ ಎಲ್ಲ ಬರ್ತದ, ಅದನ್ನ ಹಾಕೋದು. ರೋಡ್ ಸೈಡ್ ಇದು ಸಿಗ್ತದ ಹಸಿ ಸೊಪ್ಪು ಅದೆಲ್ಲ, ಅದನ್ನೆಲ್ಲ ಕಟಾವ್ ಮಾಡ್ತಂದು ಹಾಕೋದು. ಹಾಕಿ ಅದ್ರ ಮ್ಯಾಗ ಇದು ಸಗಣಿ ರಾಡಿ ಅಲ್ಲಿಂದ ಈವನ್ ಸಗಣಿ ನೀವು ಸ್ಟಾರ್ಟ್ ಮಾಡಿದ್ರೆ ಗೊಬ್ಬರ ಬ್ಯಾಗ್, ಗೊಬ್ಬರ ಗ್ಯಾಸ್ ಅನ್ಸತ್ತ ಇದು ಗ್ಯಾಸ್ ತಯಾರು ಮಾಡ್ಕೊಂಡ್ರೆ ಆ ಗ್ಯಾಸ್ ನಿಂದ ನಿಮ್ಗೆ ಇದನ್ನು ಮನೆಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಗ್ಯಾಸ್ ಇಂದ ಪ್ರಾಬ್ಲಮ್ ಇಲ್ಲ ಈಚೆ ಕಡೆ. ಅದು ಅದರಿಂದ ಬಂದಂತ ಕಲರಿ ಏನೈತಲ್ಲ ಬಹಳ ಹೆಲ್ದಿ ಇರ್ತದೆ, ಅದನ್ನ ಮಾಡ್ಬೋದು. ಆ ತರದ್ ಮಾಡಿ ನೀವು ಅಲ್ಲಿ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ. ಅದು ಡೆವಲಪ್ ಆದ್ಮ್ಯಾಗ ನಿಮ್ ಲ್ಯಾಂಡಿಗೆ ಒಳಗೆ ಏನಾಗಲ್ಲ. 1 ಗ್ರಾಮು ಹೊರಗಡೆ ತಂದು ಹಾಕೋದು